ಸ್ನೇಹಿತರೆ ನೋಡಿ, ನಾನು ಮನೇಲಿ ಇದ್ದಾಗ ನಾನಿವತ್ತು ನಮ್ಮ ಊರಲ್ಲಿದ್ದೆ. ನನ್ನ ತಮ್ಮನ ಮದುವೆಗೆ ಊರಿಗೆ ಬಂದಿದ್ರೆ ಅಬ್ದುಲ್ ರಜಾಕ್. ಸ್ನೇಹಿತರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಬ್ದುಲ್ ರಜಾಕ್ ಏನಿದ್ದ, ಅಬ್ದುಲ್ ರಜಾಕ್ ನನ್ನ ವಿರುದ್ಧ ಒಂದು ಸುಳ್ಳು ಆರೋಪ ಮಾಡ್ತಾನೆ. ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ FIR ಮಾಡಿಸಿ ನನ್ನ ತಮ್ಮನ ಮದುವೆಗೆ ಮನೆಗೆ ಬಂದಿದ್ದಾರೆ. ಇಲ್ಲಿಗೆ ಬಂದು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಬಂದಿದ್ದು ಕೊಲೆ ಬೆದರಿಕೆ ಬಂದಿದ್ದು ನನಗೆ. ಆದ್ರೆ ಅರೆಸ್ಟ್ ಮಾಡ್ತಾ ಇರೋದು ನನ್ನನ್ನ. ಕಂಪ್ಲೇಂಟ್ ಕೊಟ್ಟಿದ್ದು ನನಗೆ ಕೊಲೆ ಬೆದರಿಕೆ ಇದೆ ಅಂತ. ಆದ್ರೆ ನಾನು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಅಬ್ದುಲ್ ರಜಾಕ್ ಒಬ್ಬ ಸೋಷಿಯಲ್ ವರ್ಕರ್ ಇದಕ್ಕೆ ಸಂಬಂಧಪಡದೇ ಇರೋ ಥರ್ಡ್ ಪಾರ್ಟಿ FIR ಮಾಡ್ತಾರೆ. ಆ FIR ಮಾಡಿದ ತಕ್ಷಣ ನನ್ನ ಮೇಲೆ FIR ಮಾಡ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ. ಈ ಸುಳ್ಳು ಆರೋಪ ಏನು ಅಬ್ದುಲ್ ರಜಾಕ್ ಮಾಡಿದಾನೆ, ಇದೊಂದು ಬಹಳ ದೊಡ್ಡ ಷಡ್ಯಂತ್ರ. ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಬಹಳ ದೊಡ್ಡ ಈ ವಿಚಾರದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಈ ರೀತಿಯಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಆರೋಪ ಮಾಡಿ ಒಬ್ಬ ಹಿಂದೂ ಹೋರಾಟಗಾರನನ್ನ ಅರೆಸ್ಟ್ ಮಾಡೋದಿದೆಯಲ್ಲ, ಇದನ್ನ ನಾನು ನೋಡ್ಕೊಳ್ತೀನಿ. ಬನ್ನಿ, ಹುಷಾರು, ಏನ್ ತೊಂದ್ರೆ ಇಲ್ಲ. ಬಾಪ ಕಳ್ತಿಯಮ್ಮ, ಕಳ್ತಿಯ ತೊಂದ್ರೆ ಇಲ್ಲ, ಆರಾಮಾಗಿರೋ. ಊರಲ್ಲಿ ಇದೆ, ಬೆಂಗಳೂರಿಂದ ಬಂದೆ ನಾನು. ಬೆಂಗಳೂರಿಂದ ಏನ್ ತೊಂದ್ರೆ ಇಲ್ಲ. ಮೊಬೈಲ್ ತಗೊಂಡು ಮೊಬೈಲ್ ಕೊಡಿ, ಮೊಬೈಲ್ ಇಲ್ಲ ಕೊಡ್ರಪ್ಪ. ಅಮ್ಮಂದು ಕೊಡ್ಲ ಮೊಬೈಲಾ? ಒಂದು ನಿಮಿಷ ಇಲ್ಲಿ, ಆಯ್ತು. ನಂಬರ್ ತಗೊಳ್ಳಿ, ಅಮ್ಮನ ಮೊಬೈಲ್ ತಗೋಬೈಲಿ. ಬನ್ನಿ ಕೊಡ್ತೀನಿ. ಹೋಗ ಅಮ್ಮ, ಯಾಕೆ ಮೊಬೈಲ್ ನೀವೇ ತಗೋರ್ತೀರಾ? ಹೇಳಿದ್ರೆ ಎಲ್ಲಿದೆ ಅಂತ ಇರಿ, ಒಂದ್ ನಿಮಿಷ. ಯಾಕೆ ಇದೆಲ್ಲಿ ಅಮ್ಮನ ಮೊಬೈಲ್ ಎತ್ಕೊಳ್ಳಿ. ರೆಡ್ಮಿ ಅಮ್ಮ ಇಲ್ಲ ಅವನ್ನೇನ್ ಕೊಡಲ್ಲ, ಅಮ್ಮನ್ ಕೊಡ್ತೀನಿ ಬನ್ನಿ. ಅದೆಲ್ಲ ಇರ್ಲಿಲ್ಲ. ಸೈಡ್ ನೀವು ಬಾಯ್ ಕಡೆ ಬಾ, ನೋಡು ಹಿಂಗೆ ನಡಿ. ಆಯ್ತು, ಇಮಿಡಿಯೇಟ್ ಗೋಪ್ನಿಗೆ ಕಳಿಸಿ ವಕೀಲರಿಗೆ ಹೇಳ್ಬೇಕಂತೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿ. ಸರಿ, ಆಯ್ತು. ಸರಿ, ಓಕೆ. ನಿಮ್ಮ ಹತ್ರ ಕೆಪಾಸಿಟಿ ತಮ್ಮಿಲ್ಲ, ಮುಸ್ಲಿಂ ಇದೆ ಅಂತದ್ದು. ಮುಸ್ಲಿಂ ಇದೆ ಅಂತ ತಮ್ಮಿಲ್ಲ. ಮುಸ್ಲಿಂ ತಪ್ಪು ಮಾಡಿ ನೋಡಿ, ಒಂದೊಂದ್ ಕಡೆ ತಪ್ಪು ಮಾಡಿದ ಅಂದ್ರೆ ನಾವು ನಿಮ್ ಜೊತೆ ಇದ್ದಿರ್ತೇವೆ. ಸುಮ್ಮನೆ ಸುಳ್ಳಿನ ಅರೆಸ್ಟ್ ಮಾಡಂತ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಪೊಲೀಸರು ಮಾತ್ರ ಅನ್ಕೋತೀವಿ.
ಬೇರೆ ವರ್ಲ್ಡ್ ಅಲ್ಲಿ ಈ ತರ ಯಾರು ಇಲ್ಲ. ಸುಮ್ಮನೆ ಹೋಟೆಲ್ ಅಲ್ಲ, ನಮ್ಗೆ ಹೇಳಬೇಕು, ಪಬ್ಲಿಕ್ ಹೇಳ್ಬೇಕು, ನೀವು ಪಬ್ಲಿಕ್ ಹೇಳ್ಬೇಕು. ಯಾರಕ್ಕೆ ನೀವು ಅರೆಸ್ಟ್ ಮಾಡ್ತೀರಿ? ಬಾಂಗ್ಲಾದೇಶ ಅವ್ರು ಎಷ್ಟು ಇದ್ದಾರೆ ಇಲ್ಲಿ, ಅವ್ರು ಅರೆಸ್ಟ್ ಮಾಡ್ತಾರ ನೀವು? ಯಾಕೆ ಬೆಲೆ ಇರಲ್ಲ ಅಂತ ನನಗೆ ಹೇಳ್ತಾರೆ. ಯಾಕೆ ಒಂದು ವಾರ 8 ದಿನ ಆಗಿದೆ. ಪೊಲೀಸರು ಎಷ್ಟು ತಗೊಂಡಿಲ್ಲ. ನಾ ಹೇಳೋದು ನೀವು ಪಬ್ಲಿಕ್ ಅವರಿಗೆ ಹೇಳ್ಬಿಟ್ಟು ಅವ್ರಿಗೆ ಅರೆಸ್ಟ್ ಮಾಡಿ. ಯಾಕೆ ಅರೆಸ್ಟ್ ಮಾಡ್ತಾ ಇದೀರಿ ಅಂತ. ಅವ್ರು ತಪ್ಪು ಮಾಡಿದ್ರೆ ನಾವು ಕೂಡ ನಿಮ್ ಜೊತೆ ಇದ್ದಿರ್ತೇವೆ. ಅವ್ರು ತಪ್ಪು ಮಾಡಿದ್ರು ಹೌದು ಹೀಗಿದೆ, ಅವ್ರು ಬೈದಿಲ್ಲ ಅಂದ್ರೆ ನಾವು ನಿಮ್ ಜೊತೆ ಇದ್ದಿರ್ತೇವೆ. ನಾವು ಕೂಡ ಸಪೋರ್ಟ್ ಮಾಡ್ತೇವೆ ನಿಮಗೆ. ಹೇಳಿ ಪಬ್ಲಿಕ್ಗೆ ನೀವು. ಅಲ್ಲ ರೀ, ಅಲ್ಲಿ ಹೋಗಿ ಅರೆಸ್ಟ್ ಮಾಡ್ತಾರಲ್ರಿ. ದೇಶದ್ರೋಹಿಗಳು ಹಿಡೀರಿ ನೀವು, ದೇಶದ್ರೋಹಿ ಹಿಡೀರಿ. ನನ್ನ ಹತ್ರ ವಿಡಿಯೋ ಇದೆ, ತೋರಿಸ್ತೀನಿ. ದೇಶದ್ರೋಹಿಗಳು ಹಿಡೀರಿ ನೀವು. ಬಾಂಗ್ಲಾದೇಶರು ಬಂದ್ಬಿಟ್ಟು ಮಕ್ಕಳು ಕಳ್ತ ಮಾಡಿದಾರ, ಎಷ್ಟೋ ದೇವಸ್ಥಾನ ಕಳ್ತ ಮಾಡಿದಾರ, ಎಷ್ಟೋ ಜನ ಹಿಂದೂಗಳಿಗೆ ಡ್ರಗ್ ಸಪ್ಲೈ ಮಾಡಿದಾರ, ಗಾಂಜಾ ಸಪ್ಲೈ ಮಾಡಿದಾರ. ಅವ್ರಿಗೆ ಹಿಡೀರಿ ನೀವು. ನಿಮ್ಗೆ ಅವ್ರಿಗೆ ಹಿಡಿಯಂತ ಕೆಪಾಸಿಟಿ ಇಲ್ಲ ನಿಮ್ಗೆ. ಈ ಸರ್ಕಾರ, ಈ ಡಿಪಾರ್ಟ್ಮೆಂಟ್ ಹಿಂದೂಗಳ ವಿರೋಧಿ ಸರ್ಕಾರ, ಹಿಂದೂಗಳ ವಿರೋಧಿ ಡಿಪಾರ್ಟ್ಮೆಂಟ್ ಇದು. ಸುಮ್ಮನೆ ಕಂಡವರಿಗೆ ಹಿಂದೂಗಳು ಯಾರಾದ್ರೂ ಅರೆಸ್ಟ್ ಮಾಡ್ತಾ ನಿಮ್ಮ ಹತ್ರ ಕೆಪಾಸಿಟಿ ಕಮ್ಮಿ ಇಲ್ಲ. ಮುಸ್ಲಿಂ ಹಿಡಿಯಂತದ್ದು ಮುಸ್ಲಿಂ ಹಿಡಿಯಂತ ಕಮ್ಮಿ ಇಲ್ಲ. ಮುಸ್ಲಿಂ ತಪ್ಪು ಮಾಡಿ ಬಿಟ್ಬಿಡ್ತೀರ ನೀವು. ಅವ್ರು ಮಾಡಿ, ಅವ್ರು ತಪ್ಪು ಮಾಡಿ ಏನು ಮಾಡಲ್ಲ ನೀವು. ಅವ್ರಿಗೆ ಅವ್ರು ದನ ಕೈಲಿ, ದನ ಸುಡಿಲಿ, ಏನಾರ ಮಾಡಲಿ, ಬಾಂಗ್ಲಾದೇಶ ಸಪೋರ್ಟ್ ಮಾಡಲಿ, ಅವ್ರಿಗೆ ಸಪೋರ್ಟ್ ಮಾಡಿ. ನಮ್ಮವ್ರು ಏನು ಮಾಡಿಲ್ಲ ಹಿಡಿದ್ಬಿಟ್ಟು ನೀವು ಅರೆಸ್ಟ್ ಮಾಡಿ. ತಪ್ಪು ಮಾಡಿದ ಅಂದ್ರೆ ನಾವು ನಿಮ್ ಜೊತೆ ಇದ್ದಿರ್ತೇವೆ. ಸುಮ್ಮನೆ ಸುಳ್ಳು ಅರೆಸ್ಟ್ ಮಾಡಂತ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಪೊಲೀಸರು ಮಾತ್ರ ಅನ್ಕೋತೀವಿ. ಬೇರೆ ವರ್ಲ್ಡ್ ಅಲ್ಲಿ ಈ ತರ ಯಾರು ಇಲ್ಲ. ಸುಮ್ಮನೆ ಅರೆಸ್ಟ್ ಮಾಡಂತ ಪೊಲೀಸರು. ಶಿವಾಜಿನಗರ ಗೋರಿನಗರ ನಡ್ರಿ, ನೀವು ತೋರಿಸ್ತೀನಿ ಎಷ್ಟು ಗೋಹತ್ಯೆ ಮಾಡ್ತಾ ಇದಾರೆ ಅಂತ. ಅದು ಕಣ್ಣಿಗೆ ಕಾಣಲ್ಲ ನಿಮ್ಗೆ. ಡಿಪಾರ್ಟ್ಮೆಂಟ್ ಆಗ್ಲಿ, ಸರ್ಕಾರ ಆಗ್ಲಿ, ಒಂದು ಮುಸ್ಲಿಂ ಪರವಾದ ಡಿಪಾರ್ಟ್ಮೆಂಟ್, ಮುಸ್ಲಿಂ ಪರವಾದ ಸರ್ಕಾರ. ಹಿಂದೂಗಳು ಏನಾದ್ರೂ ಏನು ಇಲ್ಲ ಇಲ್ಲಿ. ಮುಸ್ಲಿಂ ಏನಾದ್ರು ತಪ್ಪಲ್ಲಿ ದನ ಕೊಯ್ಯಲ್ವಾ? ದನ ಕೊಯ್ಯಲ್ಲ, ಕಣ್ ಕಾಣಿಸಲ್ವಾ? ನ್ಯಾಯಾಲಯದ ಇದೆಯಾ ದನ ಕೊಯ್ಯಲ್ವಾ ಶಿವಾಜಿನಗರದಲ್ಲಿ? ಇಲಾಖೆ ಇಲ್ಲ ಅಂದ್ರೆ ಜನನೇ ಇರಕ್ಕಾಗಲ್ಲ. ಇಲಾಖೆ ಏನ್ ತೊಂದ್ರೆ ಇಲ್ಲ. ನಾವು ನಿಮ್ ಡಿಪಾರ್ಟ್ಮೆಂಟ್ ಪರ ಆಗಿರ್ತೇವೆ. ನಾವು ಬೇಕಾದ್ರೆ ಈ ತರ ನೀವು ಪುನೀತ್ ಕೆರೆ ತಪ್ಪು ಮಾಡಿದಾರಪ್ಪ, ನಾವು ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿ ನಾವು ನಿಮ್ ಜೊತೆ ಇರ್ತಿರ್ತೇವೆ. ಸುಮ್ಮನೆ ಸುಳ್ಳಿಗೆ ಅರೆಸ್ಟ್ ಮಾಡೋಂತ ಡಿಪಾರ್ಟ್ಮೆಂಟ್ ಅನಿಸ್ತಾ ಇದೆ. ಏನು ಇನ್ಫಾರ್ಮೇಶನ್ ಏನಿಲ್ಲ, ಒಂದು ಇನ್ಫಾರ್ಮೇಶನ್ ಏನಿಲ್ಲ. ಪ್ರೈವೇಟ್ ಇದ್ದಾರೆ ಅಲ್ವಾ? ಮಾತಾಡ್ತೀನಿ, ಪೊಲೀಸ್ ನಿರ್ದೇಶಕರು ಕೂಡ ಮಾತಾಡ್ತೀನಿ, ಮತ್ತೆ ಗೃಹ ಮಂತ್ರಿಗಳಿಗೂ ಮಾತಾಡ್ತೀನಪ್ಪ. ಯಾರು ಯಾವುದೇ ಇರ್ಬೋದ್ರಿ, ಯಾರ ಧರ್ಮದ ಬಗ್ಗೆ ಮಾತಾಡಿದ್ರು ಕೂಡ ನಮ್ಮ ಕಾನೂನು ಅಡಿಯಲ್ಲಿ ಏನಾಗ್ಬೇಕು ಅದೇ ಆಗ್ಬೇಕು. ನಾನು ಹೇಳೋದು, ಅವ್ನು ಏನು ಇಲ್ದಲೆ ಪಾಪ ಅವನಿಗೆ ಒಂದು ವಾರೆಂಟ್ ಇಲ್ಲ, ಏನು ಇಲ್ದಲೆ ಬಂದು ಅವ್ನು ಅರೆಸ್ಟ್ ಮಾಡ್ತಾರೆ. ಎಲ್ಲ ಒಂದು ರೀತಿಯಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕತಕ್ಕಂಥ ಕೆಲಸ ಆಗ್ತಿದೆ ಅಂತ ಹೇಳಿ ನಾನು ಆರೋಪವನ್ನು ಮಾಡ್ತೀನಿ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಗಮನವನ್ನು ಹರಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಿರಂತರವಾಗಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡತಕ್ಕಂಥ ಕೆಲಸಗಳು ನಿರಂತರವಾಗಿ ಆಗ್ತಾ ಇದ್ದಾವೆ. ಅದರ ವಿರುದ್ಧ ಹಿಂದೂ ಕಾರ್ಯಕರ್ತರು ಧ್ವನಿ ಎತ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿರ್ತಕ್ಕಂಥದ್ದು ಖಂಡನೀಯ. ಖಂಡಿತವಾಗ್ಲೂ ಕೂಡ ನಾನು ಉಳಿಕೆಯನ್ನು ಕೆರಳಿ ಅವರ ಏನು ಪೇರೆಂಟ್ಸ್ ಇದ್ದಾರೆ ಅವ್ರ ಜೊತೆ ನಾನು ಬಂದು ಮಾತಾಡಿದ್ದೀನಿ. ಖಂಡಿತವಾಗ್ಲೂ ಕೂಡ ನಾವಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಾವೆಲ್ಲ ಕಾರ್ಯಕರ್ತರು ಕೂಡ ಅವ್ರ ಜೊತೆಲಿದ್ದೀವಿ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.